ಭಾಷಾ ನಟ ಪ್ರಕಾಶ್ ರಾಜ್ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆಯಾ? ಇದು ನಿಜಾನ ಸುಳ್ಳ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ನ್ಯೂಸ್ ಹರಿದಾಡ್ತಿದೆ. ಅಲ್ಲಿ ಹೇಳ್ತಿರೋದೇನಂದ್ರೆ, ನಟ ಪ್ರಕಾಶ್ ರಾಜ್ ಅವ್ರ ವಿರುದ್ಧ ಬೆಂಗಳೂರು ಕೋರ್ಟ್ ನಲ್ಲಿ ನಾನ್ ಬೇಲೆಬಲ್ ವಾರೆಂಟ್ ಜಾರಿಯಾಗಿದೆ. ಸೊ ನಾನ್ ಬೇಲೆಬಲ್ ವಾರೆಂಟ್ ಯಾವ ಕೇಸಲ್ಲಿ ಅಂತ ಅಂದ್ರೆ, ಪ್ರಕಾಶ್ ರಾಜ್ ಅವರ ಬಳಿ ಮಲ್ಟಿಪಲ್ ವೋಟರ್ ಐಡಿಸ್ ಇದೆ. ಅಂದ್ರೆ ಬೇರೆ ಬೇರೆ ರಾಜ್ಯಕ್ಕೆ ಸೇರಿದ ಒಂದಕ್ಕಿಂತ ಹೆಚ್ಚು ವೋಟರ್ ಐಡಿ ಕಾರ್ಡ್ಗಳಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹಾಗೆ ಕೋರ್ಟ್ ಸಮನ್ಸ್ ನೀಡಿದ್ರು ಅವರು ಕೋರ್ಟಿಗೆ ಹಾಜರಾಗಿಲ್ಲ, ಹೀಗಾಗಿ ವಾರೆಂಟ್ ಜಾರಿಯಾಗಿದೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಿದೆ. ಈ ಕತೆಗೆ ಇನ್ನೊಂದು ಟೋಟಲ್ ಟ್ವಿಸ್ಟ್ ಬಂದಿದೆ. ನಟ ಪ್ರಕಾಶ್ ರಾಜ್ ಅವರು ತಾವೇ ಮುಂದೆ ಬಂದು ಈ ಸುದ್ದಿ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರ ಪ್ರಕಾರ ಅರೆಸ್ಟ್ ವಾರೆಂಟ್ ಬಗ್ಗೆ ಹರಿದಾಡ್ತಿರೋ ಎಲ್ಲಾ ಸುದ್ದಿಗಳು ಸಂಪೂರ್ಣವಾಗಿ ಫೇಕ್ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟವಾಗಿ ಹೇಳಿದ್ದು, ಇದು ತಪ್ಪು ಮಾಹಿತಿ ಮತ್ತು ಜನರನ್ನು ಮಿಸ್ಲೀಡ್ ಮಾಡಲಾಗ್ತಿದೆ ಅಂತ. ಹಾಗಿದ್ರೆ ಇಲ್ಲಿ ನಾವು ಯಾರನ್ನ ನಂಬಬೇಕು? ಒಂದ್ ಕಡೆ ಕೆಲವು ಮೀಡಿಯಾಗಳು ಇದು ಕನ್ಫರ್ಮ್ ಸುದ್ದಿ, ಅವ್ರ ವಿರುದ್ಧ ಅರೆಸ್ಟ್ ವಾರೆಂಟ್ ಆಗಿರೋದು 100% ನಿಜ ಅಂತ ಹೇಳ್ತಿದೆ. ಇನ್ನೊಂದ್ ಕಡೆ ಸ್ವಂತ ಪ್ರಕಾಶ್ ರಾಜ್ ಅವರೇ ಇದನ್ನ ನಿರಾಕರಿಸಿದ್ದಾರೆ. ಇಂಥ ಟೈಮಲ್ಲಿ ಯಾವುದೇ ಸುದ್ದಿ ಕನ್ಫರ್ಮ್ ಆಗದೆ ಅದನ್ನ ನಿಜ ಅಂತ ನಂಬಬಾರದು. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಫೇಕ್ ನ್ಯೂಸ್ಗಳು ತುಂಬಾ ಹರಿದಾಡ್ತಿದೆ. ಸೊ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳದಲ್ಲೇ ನಾವು ಯಾವುದೇ ಜಡ್ಜ್ಮೆಂಟ್ಗೆ ಬರಬಾರ್ದು. ಈ ಅರೆಸ್ಟ್ ವಾರೆಂಟ್ ಬಗ್ಗೆ ಕನ್ಫ್ಯೂಸಿಂಗ್ ನ್ಯೂಸ್ ಹರಿದಾಡ್ತಿದೆ. ಅಧಿಕೃತವಾಗಿ ಕ್ಲಿಯರ್ ಆಗೋವರೆಗೂ ಇದು ಯಾವುದು ನಿಜ ಅಲ್ಲ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.